ಬೀದರ್ ಜಿಲ್ಲೆಯ ಒಂದು ಬಸವ ಕಲ್ಯಾಣ ತಾಲೂಕಿನ ಸುಂಟಾನ್ ಗ್ರಾಮದಲ್ಲಿ ಇದ್ದೀವಿ. ಹೌದು ವೀಕ್ಷಕರೇ, ನಿಜಕ್ಕೂ ಕೂಡ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಆ ರೀತಿಯಾದಂತ ಘಟನೆ ಒಂದು ಸುಂಟಾನ್ ಗ್ರಾಮದಲ್ಲಿ ನಡೆದಿದೆ. ಶನಿ ಮಹಾತ್ಮನ ಒಂದು ಏನು ವಿಗ್ರಹ ಇದೆ, ಆ ವಿಗ್ರಹ ಇಲ್ಲಿ ತಾವು ನೋಡ್ಬೋದು. ಯಾಕಂದ್ರೆ ಒಂದು ನಾಗಭೂಷಣ್ ಅಪ್ಪಾಜಿ ಅಂದ್ರೆ ಶಿರಡಿ ಸಾಯಿಬಾಬಾನ ಹತ್ರ ಇರುವಂತ ನಾಗಭೂಷಣ್ ಅಪ್ಪಾಜಿ ಅವರು ಸ್ವತಃ ಪೂಜೆ ಮಾಡಿ ಇಟ್ಟಿರುವಂತ ಒಂದು ಏನಪ್ಪಾ ಅಂದ್ರೆ ಶನಿ ಮಹಾತ್ಮನ ಒಂದು ವಿಗ್ರಹವನ್ನ ನಾವಿಲ್ಲಿ ನೋಡ್ತೀವಿ. ವೀಕ್ಷಕರೇ, ನಿಜಕ್ಕೂ ಕೂಡ ಏನಂದ್ರೆ ಇಲ್ಲೇ ನಡೆದಿರುವಂತ ಪವಾಡವನ್ನ ನಾವು ನಿಮ್ಗೆ ಇವತ್ತಿನ ದಿನ ತೋರಿಸ್ತಾ ಇದ್ದೀವಿ. ಹೌದು ವೀಕ್ಷಕರೇ, ಇದೇ ಏನಪ್ಪಾ ಅಂದ್ರೆ ಬರುವಂತ ದಿನದಲ್ಲಿ ಅಂತಂದ್ರೆ ಈ ಏನು ಉದ್ಘಾಟನೆ ಮಾಡಿದ್ರು, ಈ ಉದ್ಘಾಟನೆ ಮಾಡಿರುವಂತ ಸಂದರ್ಭದಲ್ಲಿ ಮರದ ಕೆಳಗಡೆ ಅಂದ್ರೆ ಇಲ್ಲಿನ ಮಾಲೀಕರು ಏನಪ್ಪಾ ಅಂದ್ರೆ ಒಂದು ಮರದ ಕೆಳಗಡೆ ಮಾಡೋಣ ಇದರ ಸ್ಥಾಪನೆ ಅಂತೇಳಿ ಅಪ್ಪಾಜಿ ಅವ್ರಿಗೆ ಹೇಳಿದಾಗ ಅಪ್ಪಾಜಿ ಅವರು ಅವಾಗೇ ನುಡಿದಿದ್ರು ಏನಂತಂದ್ರೆ ಒಂದು ಗಿಡದ ಕೆಳಗಡೆ. ಯಾಕಂದ್ರೆ ಶನಿ ಮಹಾತ್ಮನು ಸೂರ್ಯದೇವನ ಪುತ್ರ, ಇವನಿಗೆ ಸೂರ್ಯನ ಕಿರಣಗಳು ಬೇಕು, ಇವನಿಗೆ ಸೂರ್ಯನ ಕಿರಣಗಳ ಸ್ಪರ್ಶ ಬೇಕು ಅಂತ ಹೇಳಿದ್ರು. ಆದ್ರೆ ನಿಜಕ್ಕೂ ಕೂಡ ಇವತ್ತಿನ ನಡೆದಿರುವಂತ ಘಟನೆನೇ ಸಾಕ್ಷಿ. ತಾವು ನೋಡ್ಬೋದು ಯಾವ ರೀತಿಯಾದಂತ ಒಂದು ಮರದ, ಬೇವಿನ ಮರದ, ಅದು ಬೇಸಿಗೆ ದಿವಸದಲ್ಲಿ ಬೇವಿನ ಮರ ತಂಪು ಅಂತಾರೆ, ಆದ್ರೆ ಬೇಸಿಗೆ ದಿವಸದಲ್ಲಿ ಅಂದ್ರೆ ಸುಮಾರು ಕೆಲವು ದಿನಗಳ ಹಿಂದೆ ನಡೆದಿರುವಂತ ಒಂದು ಘಟನೆನೇ ಸಾಕ್ಷಿ. ಏನಂದ್ರೆ ಅಪ್ಪಾಜಿ ಅವರು ಹೇಳಿರುವಂತ ಒಂದು ಏನು ಸೂರ್ಯನ ಬಿಸಿಲು ಬೇಕು ಅಂತೇನು ಹೇಳಿದ್ರು, ಅದರ ಪ್ರಯುಕ್ತವಾಗಿ ನೋಡ್ರಿ ಯಾವ ರೀತಿ ಆಗಿದೆ. ನಾವು ಇಲ್ಲೇ ಸ್ವತಃ ತಾವು ನಿಮ್ಗೆ ತೋರಿಸ್ತಾ ಇರ್ತೀವಿ. ಯಾಕಂದ್ರೆ ಇಲ್ಲೇ ಬೇವಿನ ಮರ ಕೂಡ ಇದೆ, ಬೇವಿನ ಮರಗಳು ಕೂಡ ಇದೆ, ಯಾವ ರೀತಿಯಾಗಿ ಹಚ್ಚು ಹಸಿರಾಗಿ ಕಂಗೊಳಿಸ್ತಾ ಇದೆ ಅನ್ನೋದನ್ನ ನೋಡ್ಬೋದು. ಆದ್ರೆ ಇಲ್ಲೇ ಏನು ಶನಿ ಮಹಾತ್ಮನ ಒಂದು ವಿಗ್ರಹವಿದೆ, ಈ ವಿಗ್ರಹದ ಕೆಳಗಡೆ ಯಾವ ರೀತಿಯಾದಂತ ಒಂದು ಪವಾಡನೆ ನಡೆದಿದೆ ಅನ್ನೋದನ್ನ ಸುಂಟಾನ್ ಗ್ರಾಮದಲ್ಲಿ ತಾವು ನೋಡ್ಬೋದು. ಹೌದು ವೀಕ್ಷಕರೇ, ಇದು ನಾಗಭೂಷಣ್ ಅಪ್ಪಾಜಿ ಅವರು ತಮ್ಮ ಅಮೃತ ಹಸ್ತದಿಂದ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಸ್ವತಃ ವಿಗ್ರಹ ತಂದು ಶನಿ ಮಹಾತ್ಮನ ಒಂದು ವಿಗ್ರಹ ಸ್ಥಾಪನೆ ಮಾಡಿ ಇಲ್ಲಿ ಪೂಜೆಗಳನ್ನ ನಿರ್ವಹಿಸಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತಿನ ದಿನ ಯಾವ ರೀತಿಯಾಗಿ ಅಂದ್ರೆ ನಿಜಕ್ಕೂ ಕೂಡ ಶನಿ ಮಹಾತ್ಮನು ಬಿಸಿಲಲ್ಲಿ ಇರ್ತಾನೆ, ಹಾಗಾಗಿ ತಾವು ಮಾಡಬೇಡಿ. ಬರದ ಕೆಳಗಡೆ ಅಂದ್ರೆ ಮಾಲೀಕರು ಹೇಳ್ತಾರೆ ನಾವು ಒಂದು ಗಿಡದ ಸಹಾಯ, ಯಾಕಂದ್ರೆ ಮೂರ್ತಿ ನಿಲ್ಲಲು ಒಂದು ಸಹಾಯ ಬೇಕು, ನಂತರ ಪಕ್ಕದಲ್ಲೇ ನಾವೇನ್ ಮಾಡ್ತೀವಿ ಶಿಫ್ಟ್ ಮಾಡ್ತೀವಿ, ದೊಡ್ಡದಾದಂತ ಗುಡಿ ಮಾಡ್ತೀವಿ ಅಂತಾರೆ. ಆದ್ರೆ ಅದು ಆಗೋದಕ್ಕಿಂತ ಪೂರ್ವದಲ್ಲೇ ಈ ರೀತಿಯಾದಂತಹ ಪವಾಡವನ್ನ ನಡೀತಿದೆ. ನೋಡ್ಬೋದು ಯಾವ ರೀತಿಯಾಗಿ ಬೇವಿನ ಮರ ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನೋದನ್ನ ಸ್ವತಃ ನಮ್ಮ ಕ್ಯಾಮ್ರಾಮ್ಯಾನ್ ನಿಮ್ಗೆ ತೋರಿಸ್ತಾ ಇದ್ದಾನೆ. ಹಾಗಿದ್ರೆ ಬನ್ನಿ, ಏನಾಗಿದೆ ಇಲ್ಲಿ ಘಟನೆ, ಏನೇನ್ ನಡೆದಿದೆ, ಏನೇನೆಲ್ಲ ಸಂಭವಿಸಿದೆ ಅನ್ನೋದನ್ನ ಸ್ವತಃ ಇಲ್ಲಿನ ಮಾಲೀಕರು ಮತ್ತು ಇಲ್ಲಿನ ಸ್ಥಳೀಯರಿಗೆ ಕೇಳೋಣ. ನಾಗಭೂಷಣ ಅಪ್ಪರು ಶನಿ ಮಹಾತ್ಮನ ಮೂರ್ತಿ ತಂದು ಕೊಡ್ತೀವಿ ಅಂತಂದಿದ್ರು. ತಂದು ಕೊಟ್ಟ ಮೇಲೆ ಅವ್ರು ಅಂದ್ರು ಇಲ್ಲಿ ನಿಲ್ಲಿಸೋದು ಬೇಡ, ಬೇರೆ ಎಲ್ಲರೂ ನಿಲ್ಲಿಸೋಣ, ಅವನಿಗೆ ನೆಲ್ಲ ಬೇಡ ಅಂತ ಅಂದಿದ್ರು. ಅಪ್ಪವ್ರೆ ನಾನು ದೀಡ್ ತಿಂಗಳಲ್ಲಿ ಕಟ್ಟಿ ಕೊಡ್ತೀನಿ ಅಂತ ಹೇಳಿದ್ದೆ. ಅದು ಏನೋ ಕಾರಣದಲ್ಲಿ 1 ತಿಂಗಳು 1.5 ತಿಂಗಳಲ್ಲಿ ಕಟ್ಟುವ ಜಾಗ ಇಲ್ಲಿವರೆಗೆ ಮುಕ್ತಾಯ ಬಂದಿದೆ. ಸ್ವಲ್ಪ ಏನೋ ಕೆಲಸ ಉಳಿದಿತ್ತು. ಒಂದು ಅಡಚಣೆ ಬಂದ ಮೇಲೆ ನಾನು ಪುನಃ ಆಮೇಲೆ ಈ ಕಡೆ ಅಲ್ಲಿ ಇಲ್ಲಿ ಹೊಂಟು ಹೋದೆ. ಇದ್ರ ಮೇಲೆ ಲಕ್ಷ್ಯ ಕೊಡಲಿಲ್ಲ. ಬಂದು ನೋಡೋ ತನಕ ಗಿಡ ಸ್ವಲ್ಪ ಒಣಗ್ತಾ ಇತ್ತು. ಒಣಗ್ತಾ ಇರೋಣ 8 ದಿನದಲ್ಲಿ ಪೂರ್ಣ ಒಣಗಿ ಹೋಯಿತು. ಅಪ್ಪರಿಗೆ ಹೇಳಿದೆ ಹೀಗಾಗಿದೆ ಅಪ್ಪರು ಅಂದ ಮೇಲೆ ಅಪ್ಪರು ಅನ್ನೋದವರು ಹೌದಾ ಹೀಗಾದರೆ ಫೋಟೋ ಹಾಕಿಬಿಡಿ ಅಂತಂದು ಹೇಳಿದರು. ಫೋಟೋ ಹಾಕಿದ ಮೇಲೆ ಅಲ್ಲ ಇದು ಒಂದು ಪವಾಡೆ ಆಯ್ತು ಶನಿ ಮಹಾತ್ಮಂದು. ಮತ್ತು ಈಗ ನಿನ್ಗೆ ಹೇಳಿದ್ದಪ್ಪ ಆಮೇಲೆ ನೀ ಗಿಡದ ನೆಳ್ಳಿಗೆ ನಿಲ್ಲಿಸಬೇಡ ಅಂದರೆ ನಿಲ್ಲಿಸಿ, ಈಗ ಏನೇ ಮಾಡಿ ಆ ಕೆಲಸ ಕಂಪ್ಲೀಟ್ ಮಾಡಿ ಅದು ಮೂರ್ತಿ ಮಾತ್ರ ಮೇಲ್ಗಡೆ ಒಯ್ದಿಡು ಅಂತ ಹೇಳಿದರು. ಹೇಳಿದ ನಂತರ ಹಾಗೆ ಮಾಡೋಣ್ರಿ ಅಪ್ಪರೇ, ಇನ್ನೊಂದು ಸ್ವಲ್ಪ ಟೈಮ್ ಬೇಕು ನನಗೆ ಅಂದೆ. ಟೈಮ್ ಇಲ್ಲ, ಈಗ ಏನಿಲ್ಲ, ಹೀಗೆ ಗಿಡಗಳು ಒಣಗ್ತಾ ಹೋಗ್ತಾವ. ಪವಾಡ ಮಾಡಕತ್ತಿದ್ದಾನೆ ಶನಿ ಮಹಾತ್ಮ. ಏನೇ ಮಾಡಿ ಕೆಲಸ ನಿಲ್ಲಿಸುವ ಹಾಗೆ ಮಾಡಬೇಡ, ಏನೇ ಮಾಡಿ ನೀ ಕೆಲಸ ಕಂಪ್ಲೀಟ್ ಮಾಡೋ ಹಾಗೆ ಮಾಡು. ಇಷ್ಟು ಮಾಡಿ ಸ್ವಲ್ಪ ಮುರುಮ್ ಫೀಲಿಂಗ್ ಮಾಡಿ ಮೂರ್ತಿ ಒಯ್ದ ಮೇಲೆ ಇಟ್ಟರೆ ಜನರು ಪೂಜೆಗೆ ಬರೋದು ಅನುಕೂಲ ಆಗ್ತದ. ಜನರಿಗೆ ಪೂಜೆಗೆ ಇರ್ಲಾರ್ದಂಗೆ ಮಾಡಿ ನಿನ್ನ ಮನ್ಯಾಗ ಇಟ್ಕೊಂಡಂಗೆ ಮಾಡಿ ನೀನು. ಇದು ಪಬ್ಲಿಕ್ ಸ್ಥಳ ಅಂತ ಹೇಳಿದೈತಿ. ಜನರು ಎಲ್ಲರೂ ಬಂದು ಪೂಜೆ ಮಾಡ್ತಾರಂತ ಅನ್ನಕ್ಕಾಗಿನೂ ನೀನು ಸ್ವಂತ ನಿನ್ನ ಹತ್ತಿರ ಇಟ್ಕೊಂಡು ಕೂತಿಯಲ್ಲ. ಅವನು ಇಟ್ಟ ಮೇಲೆ ಎಲ್ಲ ಜನರು ಬರ್ತಾ ಇರ್ತಾರೆ ಮತ್ತು ಅವರು ಪೂಜೆ ಮಾಡ್ತಾರೆ ಅಂತ ಹೇಳಿದರು. ಆಯ್ತು ರೀ ಅಪ್ಪರೇ, ನೆಲ ಬಿದ್ದೈತಿ, ಆ ಗಿಡ ಒಣಗಿಸಿ ಬಿಟ್ಟಿದ್ದಾನೆ. ಈಗ ಸೂರ್ಯ ಉದಯ ಆಗೋ ಹೊತ್ತಿಗೆ ಈ ಗಿಡ ನೋಡಿ ಇನ್ನೂ ಹಸುರಾಗಿ ಇದೆ. ಅಲ್ಲಿದ ನೆರಳು ಇದ್ರ ಮೇಲೆ ಬಿದ್ದ ಕಡೆಯಿಂದ ಅದನ್ನು ಒಣಗಾಕ ಶುರು ಮಾಡೈತಿ. ಆ ಗಿಡನು ಇನ್ನೂ ಆದರೂ ಹಸಿರು ಐತಿ, ಅದು ಗಿಡ ಅದನ್ನು ಒಣಗಾಕ ಸ್ಟಾರ್ಟ್ ಮಾಡಕತ್ತೈತಿ.
ಆದ್ಮೇಲೆ ಏನಾರ ಮಾಡಿ ಮಾಡೋಣ ಅಂತ ಹೇಳಿ ಒಂದು ನಿಮ್ಗೆ ಇದು ಹೇಳ್ತೀವಿ. ಊರು ಸುಂಟನ್ ಅಲ್ಲದೆ ಜನರು ಇದು ಬಿಟ್ಟು ಬೇರೆದ್ ಏನಾದ್ರು ಪವಾಡ ಆಗಿದೆ ಪವಾಡ್ ಅಂದ್ರೆ ನಂದು ಗಾಡಿ ಆಕ್ಸಿಡೆಂಟ್ ಆಯ್ತು, ಅರ್ಟಿಗ ಗಾಡಿ ಇತ್ರಿ ಸರ. ಅದೇ ಧ್ಯಾನದಲ್ಲಿ ಇದ್ದೆ, ಇದು ಕೆಲಸ ನಿಂತೈತಿ, ಶನಿ ಮಹಾತ್ಮಂದು ಮಾಡೋಣ, ಏನೋ ಮುಂದುವರ್ಸೋಣ ಅನ್ಕೋತ ಹೋಗೋದ್ರಾಗೆ ತಲೆ ಬೇನೆ ಆಯ್ತು, ಬಂದಾಯ್ತು, ಊಟ ತಿನ್ಲಾರ್ದಂಗ ಆಯ್ತು, ಮತ್ತು ಗಾಡಿ ಆಕ್ಸಿಡೆಂಟ್ ಆಯ್ತು. ಅದ್ರ ಒಳಗೆ ನಾನು ಟೆನ್ಷನಲ್ಲಿ ಇದ್ದೆ. ಮತ್ತು ಸ್ವಲ್ಪ ಆರಾಮ ಇಲ್ಲ ಅಂತ ಹೇಳಿ ಪುನಕ್ಕೆ ಹೊಂಟೋಗಿದ್ದೆ. ಪುನಃ ಬಂದ ಮೇಲೆ ನೋಡ್ತೀನಿ ಮತ್ತೆ ಗಿಡ ಒಣಗೈತಿ. ಅಪ್ಪೋರೆ ಹಾ ಮಾಡ್ರಿ, ನನಗೆ ಟೈಮ್ ಸಿಗಲಿಲ್ಲ, ನಾ ಕೆಲಸ ನಿಲ್ಲಿಸ್ಬಿಟ್ಟಿನಿ, ಮುಂದೆ ಮಾಡ್ತೀನಿ ಅನ್ನೋ ಅಂಥ ಸಮಯದಲ್ಲಿ ಗಿಡ ಒಣಗಿ ಹೋಗ್ಯದ. ಹ್ಯಾಗೆ ಮಾಡೋಣ್ರಿ ಅಪ್ಪೋರೆ ಅಂದಮೇಲೆ ಅಂದರು, ಆಯ್ತಪ್ಪ ನೀ ಏನೇ ಮಾಡಿ ಅದು ಕಂಪ್ಲೀಟ್ ಮಾಡು. ಈಗ ಶನಿ ಮಹಾತ್ಮ ಒಂದೊಂದು ಇದು ಮಾಡಕತ್ತಾನ, ನೀ ಆದಷ್ಟು ಮಟ್ಟಿಗೆ ಲಘು ಮಾಡಿ ಮುಗಿಸ್ಬಿಡು ಅಂತ ಹೇಳಿದರು. ಅಂದ್ರೆ ನಿಜಕ್ಕೂ ಕೂಡ ಇವತ್ತಿನ ಒಂದು ಪವಾಡನೆ ನಡೆದಿದೆ ಅಂತ ಪವಾಡೆ ನಡೆದೈತಿ. ನಡೆದಿದೆ. ಇಲ್ಲ ನನಗೇನು ಮಾಡಕತ್ತ, ಏನೇ ತೊಂದರೆ ಕೊಡಕತ್ತ, ನಾವು ಒಳಗೆ ತೊಂದರೆ ಕೊಡಕತ್ತಾನ. ತೊಂದರೆ ಕೊಡಕತ್ತ ಕಡೆಯಿಂದ ಹೀಗೆ ಕೆಲಸ ನಿಂತು ಬಿಟ್ಟೈತಿ ಅಂತೇಳಿ ನನಗೂ ಒಂದು ಅಭಿಮಾನ ಐತಿ. ನಾನು ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಮಾಡಕತ್ತೀವಿ. ಮತ್ತು ಊರು ಸುಂಟಣ ಗ್ರಾಮಸ್ಥರು ನಾವು ಎಲ್ಲರೂ ಆ ಊರ ಹತ್ತಿರ ಬಂದೈತಿ ಅಂದ್ಬಳಕ ಊರು ಗ್ರಾಮಸ್ಥರು ಎಲ್ಲರೂ ಕೂಡಿ ಮಾಡ್ಬೇಕಂತ ಉದ್ದೇಶ ಐತಿ. ಪ್ರತಿ ಶನಿವಾರ ಸಾಯಂಕಾಲ 8-9ರಲ್ಲಿ ಬಂದು ನಾವು ಮನೆಯವರೇ ಮಾಡ್ತೀವಿ. ನಾವು ಹುಡುಗರು, ನಮ್ಮ ಮನೆ ಹೆಣ್ಣು ಮಕ್ಕಳು, ನಾವು ಎಲ್ಲರೂ ಬಂದು ಪೂಜೆ ಮಾಡ್ತೀವಿ. ಅವರೆಲ್ಲರೂ ಹೆಣ್ಣು ಮಕ್ಕಳು ದೂರ ನಿಲ್ಲುತ್ತಾರೆ, ನಾವೇ ಗಂಡಸು ಮಕ್ಕಳು ಪೂಜೆ ಮಾಡ್ತೀವಿ. ಶನಿವಾರಕ್ಕೊಮ್ಮೆ ಮಾಡ್ತೀವಿ. ಶನಿವಾರ ದಿವಸ ನಮ್ಮ ಸ್ವಪ್ನದಲ್ಲಿ ಬಂದಿದ್ದ, ಅದಕ್ಕಾಗಿ ಶನಿವಾರ ಅಂತ ಹೇಳಿ ಪೂಜೆ ಮಾಡಕತ್ತೀವಿ. ಮೂರ್ತಿ ಕೂಡ್ಸೋದು ತಂದು ಇಟ್ಟೆಲ್ಲ ಮಾಡಿ ನೋಡಿ, ಮ್ಯಾಗ ಒಡ್ಯಾಡಿ ನೋಡಿ ನೀವು ಎಲ್ಲರೂ. ಸ್ವಲ್ಪ ಐತಿ, ಇನ್ನೂ ಒಂದು ಸ್ವಲ್ಪ ಕೆಲಸ ಉಳಿದೈತಿ, ಅದಕ್ಕೆ ಕಂಪ್ಲೀಟ್ ಆದ ನಂತರ ಮೂರ್ತಿ ಮೇಲೆ ಹೋಗುತ್ತೆ. ಓಕೆ ಸರ್. ಅಲ್ಲ, ಅಪ್ಪರ್ದು ಬಹಳಷ್ಟು ಚಮತ್ಕಾರ ಆಗಿದ್ದಾವೆ. ಯಾಕಂದ್ರೆ ನಮ್ಮ ಕಣ್ಣಾರೆ ಕಂಡಿದ್ದೆವು. ನಾಗಭೂಷಣ ಅಪ್ಪಾಜಿ ಒಂದು ಸಾಕ್ಷಾತ್ ಸಾಯಿಬಾಬಾ ಅವ್ರ ಸ್ವರೂಪ ಅದಾರ. ನಾವು ಸುಮಾರು 8-10 ವರ್ಷದಿಂದ ಅಪ್ಪಾಜಿ ಜೊತೆ ಓಡಾಡ್ತೀವಿ. ಅಪ್ಪಾಜಿ ಮೂರ್ತಿ ತಂದಾಗ ಇಲ್ಲಿಂದು ಮಾಲೀಕರಿಗೆ ಹೇಳಿದ್ರಂತ, ಶನಿ ಮಹಾತ್ಮಗೆ ನೆರಳು ಆಗಿ ಬರಲ್ಲ, ಅಲ್ಲಿ ಮೂರ್ತಿ ಇಕ್ಬೇಡ್ರಿ, ಒಂದು ವೇಳೆ ಮತ್ತೆ ಅಲ್ಲಿ ಗಿಡದ ನೆರಳು ಬಿದ್ದರೆ ಗಿಡ ಸುಟ್ಟು ಹೋಗ್ತದ ಅಂತ ಅಪ್ಪಾಜಿ ಹೇಳಿದ. ಅದೇ ರೀತಿ ಸಾಕ್ಷಾತ್ತಾಗಿ ಈಗ ನಿಮ್ದು ಕಣ್ಣೆದುರುಗಡೆನೇ ಇದೆ. ಆಮ್ಯಾಗ ಇಲ್ಲಿಂದ ಮಾಲಕರು ಕೂಡ ಅಪ್ಪಾಜಿ ಮೂರ್ತಿ ತಂದ ತಕ್ಷಣ ಮೂರ್ತಿ ಶಿಫ್ಟ್ ಮಾಡಮಂತಂದು ಇಲ್ಲೊಂದು ದೇವಸ್ಥಾನ ಕಟ್ತಾ ಇದ್ದಾರೆ. ಆ ದೇವಸ್ಥಾನ ಕಟ್ಟಡ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟ ನಂತರ ಅವ್ರದ್ದು ಆಕ್ಸಿಡೆಂಟ್ ಆಗಿ ಅವ್ರಿಗೆ ಭಾಳ ಹೆಲ್ತ್ ಇಶ್ಯೂ ಆಗೋಗ್ಬಿಡ್ತು. ಅದಾದ ನಂತರ ಮತ್ತೆ ಅಪ್ಪಾಜಿಗೆ ಮಾತಾಡಿದಾಗ, ನೀವು ಅಲ್ಲಿ ಶನಿ ಮಹಾತ್ಮನ ಕೆಲಸ ಕಂಟಿನ್ಯೂ ಮಾಡಿರಿ, ಎಲ್ಲ ಒಳ್ಳೇದಾಗ್ತದ ಅಂತಂದರು. ಅದಕ್ಕೆ ಇವತ್ತು ನಾವು ಸುಂಟಣ ಗ್ರಾಮಕ್ಕೆ ಬಂದಿದ್ದೀವಿ. ಸುಮಾರು ಅಪ್ಪಾಜಿ ಜೊತೆ ನಾವು ತಿರುಗಾಡಿದ್ದೀವಿ. ಅಪ್ಪಾಜಿ ಜೊತೆ ತಿರುಗಾಡಿದವ್ರು ಅಪ್ಪಾಜಿ ಅವ್ರದ್ದು ಇಲ್ಲೇ ಅಪ್ಪಟ ಭಕ್ತರು ಇದಾರ. ನಾವು ಅಪ್ಪಾಜಿ ಅವರು ಶಿಷ್ಯನೇ ಇದ್ದೀವಿ. ಅಪ್ಪಾಜಿ ಅವ್ರದ್ದು ಸಾಕಷ್ಟು ಹೇಳ್ಬೇಕಂದ್ರೆ ನಮಗೆ ಟೈಮು ಸಾಕಾಗಲ್ಲ, ಅಷ್ಟೊಂದು ಚಮತ್ಕಾರ ಆಗಿದ್ದಾವೆ. ಯಾಕಂದ್ರೆ ಲಾಸ್ಟ್ ಜನವರಿ 25ನೇ ತಾರೀಕು ಅಪ್ಪಾಜಿ ಬಿಜಾಪುರದಾಗ ಇದ್ರು, ನಾನು ಬೀದರ್ಕ್ ಇದ್ದಿದ್ದೆ. ಬೀದರ್ ಒಂದು ಕಾಲ್ ಮಾಡಿದ್ರೆ, ನೀನು ಗುಲ್ಬರ್ಗ ತಕ್ಕ ಬಾ ಮಗ, ನಾ ಬರ್ತೀನಿ ಅಂತಂದು. ಸ್ವಲ್ಪ ನಂಗೆ ಆಯ್ತು ಅಪ್ಪಾಜಿ ನಾ ಬರ್ತೀನಿ ಅಂತಂದು ಕಾರ್ ತೊಗೊಂಡು ಹೋಗ್ತಾ ಇರ್ಬೇಕಾದ್ರೆ ಮಾಗಾವ್ ದಾಟಿ ನಂದು ಕಾರಿಂದ 2 ಸೈಡಿಂದ ಆ ರಾಡ್ ಇರ್ತದಲ್ಲ ಸ್ಟೈರಿಂಗ್ದ, ಅದ್ರ 2 ಬೋಟ್ ಉಚ್ಚಿಬಿದ್ದು ನಾವು ಏನೋ ಸೌಂಡ್ ಬಂತಲ್ಲ ಅಂತಂದು ಕಾರ್ ಕೀ ಒಳಗಡೆನೇ ಇತ್ತು. ಕೆಳಗೆ ಇಳ್ದು ಡೋರ್ ಆಫ್ ಮಾಡಿದೆವು, ಆಟೋಮೆಟಿಕ್ ಗಾಡಿನೂ ಲಾಕ್ ಆಗೋಯ್ತು. ರಾತ್ರಿ 11 ಗಂಟೆಗೆ ಅಪ್ಪರೇ ಬಂದು ಕಾರಿಗೆ ಕೈ ಟಚ್ ಮಾಡ್ತಿಕ್ಕೆ ಕಾರ್ ಲಾಕ್ ಓಪನ್ ಆಯಿತು. ಅದಾದ ನಂತರ ಅಪ್ಪ ಈಗ ಮತ್ತು ನೀವರ ಬಂದ್ರೆ ಲಾಕ್ರ ಓಪನ್ ಆಯಿತು, ಗಾಡಿ ಮುಂದಕ್ಕೆ ಹೋಗಲ್ಲ, ಹ್ಯಾಂಗೆ ಮಾಡ್ಬೇಕ್ರಿ ಅಂದಾಗ ನಾ ಕುಂತ ಮ್ಯಾಗ ಯಾವ ಗಾಡಿ ಮುಂದಕ್ಕೆ ಹೋಗಲ್ಲ, ನಡಿ ಮಗ ಅಂತಂದು ಗಾಡಿಯಲ್ಲಿ ಅಪ್ಪವ್ರು ಕೂತಿ ಪುನಃ ಮಾಗಾವ್ ಕ್ರಾಸ್ಲಿಂದ ರಾಜೇಶ್ವರಕ್ಕೆ ತಂದು ಅವ್ರ ಭಕ್ತರ ಮನೇಲಿ ಅಪ್ಪವ್ರಿಗೆ ಇಕ್ಬಿಟ್ಟು ಮತ್ತೆ ಅಪ್ಪವ್ರಿಗೆ ಅಲ್ಲಿ ಬಿಟ್ರಿ. ತಿರ್ಗಾ ನಾ ಬೇರೆ ಗಾಡಿ ತರ್ಸ್ಕೊತೀನಪ್ಪ, ಇಲ್ಲಿಂದ ಹೋಗ್ತೀನಿ. ಆ ಗಾಡಿಗೆ ಏನಾಗಲ್ಲ, ನೀ ಮನೆಗೆ ಹೋಗಿ ನೆಕ್ಸ್ಟ್ ಡೇ ನೀ ರಿಪೇರಿ ಮಾಡಿಸಿ ಇದೇ ಗಾಡಿಯಾಗ ಶಿರ್ಡಿ ಹೋಗಮ್ಮಂತಂದು ನನ್ನ ಕಾರಲ್ಲೇ ಶಿರ್ಡಿಗೆ ಬಂದು ಈಗ ಶಿವರಾತ್ರಿ ಆಗಿ ದಿವ್ಸ ನನಗಂದ್ರು, ಮಗ ನಿಂದೊಂದು ದೊಡ್ಡ ಸಂಕಟ ಇತ್ತು, ಆ ಸಂಕಟ ಕಳೆಯೋಕ್ಕೋಸ್ಕರ ನಾ ನಿನಗೆ ಕರ್ಸಿದೆ. ಇಲ್ಲಾಂದ್ರೆ ನನ್ನ ಬಲ್ಲ ದೊಡ್ಡದು ಇನ್ನೋವಾ ಫಾರ್ಚುನರ್ ಎಲ್ಲ ಇದ್ದೀವೋ ಅದರಲ್ಲೇ ಹೋಗ್ಬೇಕಿತ್ತಲ್ಲ. ನಾನು ಭಕ್ತರಿದ್ರಿ, ನಿಮಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದಂತೆ ಗುರು ಆಗಿ ನಾವು ಒಂದು ಹಾರ ಮುನಿದರು, ಗುರು ಕಾಯೋನಂತ, ನಾ ಗುರು ಆಗಿ ನಿಮ್ಗೆ ಕಾಯ್ತಾ ಇದ್ದೀನಿ ಮಗ ಅಂತ ಹೇಳಿದ್ರು. ಅವತ್ತಿನ ದಿವ್ಸ ಶಿವರಾತ್ರಿ ದಿವ್ಸ ಅಪ್ಪರ ಮಾತು ಹೇಳಿದಾಗ ನಿಜವಾದ ಘಟನೆ ನಮ್ಮ ಕಣ್ಣೀರು ಬಂದು. ಸುಮಾರು ಪವಾಡ ಆಗಿದ್ದಾವೆ. ಬಟ್ ಅಪ್ಪಾಜಿ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಸಾಕ್ಷಾತ್ ಸಾಯಿಬಾಬಾ ಅದಾರ ಅಂತ ಈ ನಿಮ್ದು ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಓಂ ನಾಗಭೂಷಣ ಬಾಬಾ ಅವ್ರದ್ದು ಎಷ್ಟು ಭೀ ಹೇಳ್ದಾರ ಕಡಿಮೆ ಅದ. ಅಪ್ಪ ಅವ್ರಿದು ಆಯ್ತಾರ ಅಂದ್ರೆ ಅದು ಆಯ್ತದ, ಅಪ್ಪ ಅವ್ರಿಗೆ ಇಲ್ಲ ಅಂದ್ರೆ ಇಲ್ಲ.
ಅವ್ರದ್ದು ಎಷ್ಟು ಹೇಳ್ಬೇಕಂದ್ರೆ ಸಾಕಷ್ಟು ವರ್ಣನೆ ಮಾಡಿದ್ರೆ ಕಮ್ಮದ. ನಮ್ಗೆ ಘಟನಾ ಘಟೇಶನು ನಾವು ಹೇಳ್ತೇವೆ. ನಾವು ಯಾವ್ದು ಕೆಲಸ ನಿಲ್ಬೇಕಂತ ಇವತ್ತಿಗೆ ನಿಲ್ಸಿಲ್ಲ ನಮ್ಗೆ ಅಪ್ಪವ್ರು. ಈಗ ಹೋಯ್ತದ ಆಗ್ತದ ಮಗ ಅಂದ್ರೆ ಹೋಗಿ ಮಾಡ್ಕೊಂಡು ಬರ್ತೀವಿ ನಾವು ಬರಾಬರ್. ಸಾಕ್ಷಾತ್ ಸಾಯಿಬಾಬಾ ಇವತ್ತು ಶಿರಡಿದಾಗ ಸಾಯಿಬಾಬಾನೇ ಅಂತ ತಿಳ್ಕೊರಿ. ಅಷ್ಟು ಚಮತ್ಕಾರ ಅದ ಅವ್ರು ಬಂದು. ಅವ್ರು ಈಗ ರಾಜೇಶ್ವರಿ ಬಂದ್ರೆ ನಮ್ಮ ಮನೆ ಬಿಟ್ಟು ಯಾಕಡೆ ಹೋಗಲ್ಲ. ಅವ್ರು ಮನೆಗೆ ಬಂದು ಕಸಿ ಅವ್ರು ಇದ್ದಿಲ್ಲ ಖಾರ ರೊಟ್ಟಿ ಉಂಡು ಅವ್ರು ಆರಾಮ್ಸಿಲ್ಲ ಆಶೀರ್ವಾದ ಮಾಡಿ ಹೋಗ್ತಾರೆ. ಎಷ್ಟು ಚಮತ್ಕಾರ ಅದ ಅಪ್ಪವ್ರದ್ದು. ಎಷ್ಟು ಬಿ ಹೇಳಿದ್ರೆ ಕಮ್ಮಿ ಅದ ಇಲ್ಲಿ. ನಾವ್ ಏನೀಗ ನೋಡ್ತಾ ಇದ್ದೀವಿ, ಒಂದು ಸ್ವತಃ ಏನಂದ್ರೆ ಶನಿ ಮಹಾತ್ಮನ ವಿಗ್ರಹ ಏನಲ್ಲಿ ಕೆಳಗಡೆ ಮರದ ಕೆಳಗಡೆ ಇಟ್ಟಿದ್ರು. ಅಲ್ಲಿ ಏನು ಒಂದು ಘಟನೆ ಸಂಭವಿಸಿತ್ತು, ಅದಕ್ಕೆ ವಿಶೇಷವಾದಂತ ಒಂದು ಪೂಜೆಯನ್ನ ಮಾಡಿ ಇಲ್ಲಿ ಒಂದು ಸ್ವತಃ ಏನಂತಂದ್ರೆ ಒಂದು ದೇವಸ್ಥಾನನೇ ರೆಡಿ ಆಗ್ತಾ ಇದೆ. ಅರ್ಧ ಭಾಗದಲ್ಲಿ ಇದ್ದೀವಿ. ಯಾವ ರೀತಿಯಾಗಿದ್ದಂತ ಏನಂದ್ರೆ ಸ್ಥಿತಿಯಲ್ಲಿದೆ ಅಂತೇಳಿ, ಯಾಕಂದ್ರೆ ಇದು ಸರಿ ಸುಮಾರಾಗಿ ನಿಲ್ಲಿದ್ರಿಂದ ಏನೇನ್ ಘಟನೆ ಸಂಭವಿಸ್ತು ಅನ್ನೋದನ್ನ ಸ್ವತಃ ತಾವೇ ನೋಡಿದ್ರ, ಯಾವ ರೀತಿಯಾಗಿ ಸ್ವತಃ ಮಾಲೀಕರೇ ಹೇಳಿದ್ರು ಅಂತೇಳಿ. ಸೊ ಇದು ಚಮತ್ಕಾರ ನಿಜಕ್ಕೂ ಕೂಡ ಏನಂದ್ರೆ ನಾಗಭೂಷಣ್ ಅಪ್ಪಾಜಿ ಅವರ ಒಂದು ಪವಾಡನೆ ಅಂತ ಹೇಳ್ಬೋದು. ಈ ರೀತಿಯಾದಂತ ಘಟನೆ ಒಂದು ಬಸವ ಕಲ್ಯಾಣ ತಾಲೂಕಿನ ಸುಂಟನ್ನಲ್ಲಿ ನಡೆದಿದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ನಾಗಭೂಷಣ್ ಅಪ್ಪಾಜಿ ಅವರ ಈ ರೀತಿಯಾದಂತ ಪವಾಡ ಇವತ್ತಿನ ಸುದ್ದಿ ಆಗಿತ್ತು. ಮತ್ತೊಂದು ಸುದ್ದಿ ನೋಡ್ತಾ ಇರಿ. ಅಲ್ಲಿವರೆಗೂ ಜೆಕೆ ನ್ಯೂಸ್ ಕನ್ನಡ, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.